ಪ್ರಿಯ ವೀಕ್ಷಕರೇ, ಈ ದಿನದಿಂದ SSLC ಮಕ್ಕಳು ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಮಕ್ಕಳಿಗೆ ನಮ್ಮ ಪಾಕ್ಷಿಕ ಪತ್ರಿಕೆ 70's ವಾಯ್ಸ್ ಮತ್ತು ನಮ್ಮದೇ ದಿನಪತ್ರಿಕೆ ಜನತಾ ಬಂಧು ಪತ್ರಿಕಾ ಬಳಗದಿಂದ ಎಲ್ಲ ಪರೀಕ್ಷೆ ಬರೀತಾ ಇರತಕ್ಕಂಥ ಮಕ್ಕಳು ಚೆನ್ನಾಗಿ ಬರೀಲಿ, ಒಳ್ಳೆ ಮಾರ್ಕ್ಸ್ ತೆಗೀಲಿ ಅಂತ ಶುಭ ಹಾರೈಕೆಗಳು. ಈ SSLC ಪರೀಕ್ಷೆ ಅಂದರೆ ಮಕ್ಕಳಿಗೆ ಅದೇನೋ ಒಂಥರ ಭಯ, ಆತಂಕ, ಇನ್ನು ಕೆಲವ್ರಿಗೆ ಖುಷಿ. ಅದು ಯಾಕೆ ಭಯ, ಯಾಕೆ ಆತಂಕ, ಇನ್ಯಾಕೆ ಖುಷಿ ಗೊತ್ತಿಲ್ಲ. ಆ ವಯಸ್ಸೇ ಅಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಸಣ್ಣದಾಗಿ ಒಂದು ಜವಾಬ್ದಾರಿ ಹೆಗಲ ಮೇಲೆ ಬೀಳುವಂಥ ಒಂದು ವಯಸ್ಸು. ಇವತ್ತು ಸರಿಸುಮಾರು 9 ಲಕ್ಷ ಹತ್ತತ್ರ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೀತಾ ಇದ್ದಾರೆ. ಈ ಪರೀಕ್ಷಾ ಕೇಂದ್ರಗಳಲ್ಲಿ ಹಾಲ್ ಟಿಕೆಟ್ ಅಂತ ಏನು ಹೇಳ್ತೀವಿ, ಆ ಹಾಲ್ ಟಿಕೆಟಲ್ಲಿರೋ ನಂಬರ್ನ ಹುಡುಕ್ತಾ ಇದ್ದಾರೆ. ನನ್ನ ರೂಮ್ ನಂಬರ್ ಯಾವುದು ಅಂತ. ನಿಮ್ಮ ಹೆಸರು? ಬದ್ರಿನಾಥ್ ಅಂತ. ಇವರು ಹಿರೇಮಠ. ಹಾಂ ಸರ್. ಈಗ ಇವತ್ತು ಈ ದಿನ ಕನ್ನಡದ ಪರೀಕ್ಷೆಗಳಿದೆ. ಎಲ್ಲ ವಿದ್ಯಾರ್ಥಿಗಳನ್ನು ಶುಭ ಕೋರ್ತೀವಿ. ಎಲ್ಲರದ್ದು ಸಕ್ಸಸ್ಸಿವ್ ಆಗಿ ಅವ್ರ ಜೀವನ ಚೆನ್ನಾಗಾಗಲಿ ಅಂತಂದು ಶುಭ ಹಾರೈಸ್ತೀವಿ. ಸರ್, ಮಗ ಇದ್ದಾನ? ಹಾಂ, ಮಗ ಇದ್ದಾನೆ. ಇದೇ ಶಾಲೆ ಸೆಂಟ್ರು? ಹಾಂ, ಸೆಂಟ್ರ್ ಇದೇ ಶಾಲೆ ಇದೆ. ರೇಣುಜಿರ ಸ್ಕೂಲ್ ಒಂದು. SSLC ಇದ್ದಾನೆ. ಈಗ ಧೈರ್ಯ ಹೇಳಿದ್ದೀರಾ ಮಗನಿಗೆ? ಎಲ್ಲ ಹೇಳಿದ್ದೀನಿ, ಚೆನ್ನಾಗಿ ಓದಿಕೊಂಡೇ ಇದ್ದೀವಿ. ಓದಿದ್ದಾನೆ. ಯಾಕಂದರೆ ಮಕ್ಕಳಿಗೆ ಧೈರ್ಯನೇ ಮುಖ್ಯ. SSLC ಎಕ್ಸಾಮ್ ಅಂತಂದರೆ ಏನೋ ಅಂತಾರೆ, ಅವ್ರ ಭಯ, ಅವರಲ್ಲಿ ಒಂಥರ ಭಯ ಇರುತ್ತೆ. ಆ ಭಯನ ಹೋಗ್ಲಾಡಿಸ್ಬೇಕಾಗಿರೋದು ಪೇರೆಂಟ್ಸೇ. ಇಲ್ಲ, ನಾವೆಲ್ಲ ಹೇಳಿದ್ದೀವಿ, ಸಮಾಧಾನ ಹೇಳಿದ್ದೀವಿ. ಎಲ್ಲ ಆರಾಮ್ ಕುತ್ಕೊಂಡು ಎಕ್ಸಾಮ್ ಮಾಡು, ಅದ್ರ ಬಗ್ಗೆ ಏನು ತಲೆಗೆ ಹೋಗ್ಬೇಡ ಅಂತ ಹೇಳಿದ್ದೀವಿ. ಆರಾಮ್ ಮಾಡ್ತಾ ಅಂತ ಹೇಳಿದ್ದೀನಿ. ಓಕೆ, ಒಂದು 70's ವಾಯ್ಸ್ ಪೇಪರ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಒಂದು ಬಳಗದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ. ಯಾವ ಸ್ಕೂಲು? ಏನು ಹೆಸರು? SSLCನ ಅಪ್ಪಿ? ಚೆನ್ನಾಗಿ ಓದಿದ್ಯಾ? ಚೆನ್ನಾಗಿ ಓದಿದ್ದೀರಾ? ಧೈರ್ಯವಾಗಿ ಬರೀಬೇಕು. ಚೆನ್ನಾಗಿ ನೆನಪು ಏನು ನೆನಪಲ್ಲಿ ಏನಿರುತ್ತೋ ಅದೆಲ್ಲ ಚೆನ್ನಾಗಿ ಬರೀಬೇಕು. ನೀವು ತಾಯಿನಮ್ಮ ಧೈರ್ಯ ಹೇಳಬೇಕು ಮಕ್ಕಳಿಗೆ. ಧೈರ್ಯ ಎಲ್ಲ ಹೇಳಿದ್ದೀರಾ? ಧೈರ್ಯ ಹೇಳಿ ಕರ್ಕೊಂಬಂದಿದ್ದೀರಾ? ಚೆನ್ನಾಗಿ ಹೋದ್ರಿ. ನಮ್ಮ ಪತ್ರಿಕಾ ಬಳಗದಿಂದ ನಿಮಗೆ ಶುಭ ಹಾರೈಕೆಗಳು. ನಿಮ್ಮ ಹೆಸರು? ಇವತ್ತು ಎಕ್ಸಾಮಾ? SSLC ಚೆನ್ನಾಗಿ ತಯಾರಾಗಿ ಬಂದಿದ್ದೀರಾ? ಚೆನ್ನಾಗಿ ಇಷ್ಟು ದಿವಸ ಓದಿದ್ದೀರಾ? ಇವತ್ತು ಚೆನ್ನಾಗಿ ಎಕ್ಸಾಮ್ ಬರೀರಿ, ನೆನ್ಪಿಟ್ಕೊಂಡು. ನಮ್ಮ ಪತ್ರಿಕಾ ಬಳಗದಿಂದ ನಿಮಗೆಲ್ಲ ಶುಭ ಹಾರೈಕೆಗಳು. ಎಷ್ಟಪ್ಪ? ಯಾವ ಶಾಲೆ ಅಪ್ಪಿ? SSLC ಇವತ್ತು. ಸರ್, ಮಗನ? ಅಳಿಯ ಹೇಳಿದಿರ ಮಗನಿಗೆ ಧೈರ್ಯ? ಅಳಿಯನಿಗೆ ಹೇಳಿದ್ದೀವಿ. ಹಾಂ, ಚೆನ್ನಾಗಿ ಓದಿದ್ದೀನಪ್ಪಿ? ಚೆನ್ನಾಗಿ ಓದಿದ್ಯಾ? ಚೆನ್ನಾಗಿ ನೆನ್ಪಿಟ್ಕೊಂಡು ಎಕ್ಸಾಮ್ನ ಬರೀಬೇಕು. ಧೈರ್ಯಗಿಡಬಾರ್ದು, ಧೈರ್ಯದಿಂದ ಇರಬೇಕು. ನಿಮ್ಮ ಹೆಸರು ಸರ್? ಏನು ಅವ್ರದನ್ನು ಓದಿರೋದನ್ನ ಈ ಟೈಮ್ ಎಕ್ಸ್ಪ್ಲೋರ್ ಮಾಡಿದರೆ ಅವರಿಗೆ ಅವ್ರ ಮನಸ್ಸಲ್ಲಿ ಫೀಲ್ ಬರಬೇಕು, ರಿಯಲ್ಸಲ್ಲಿ ಬರಬೇಕು. ನಾನು ಬರೆದಿದ್ದೀನಿ, ನನಗೆ ಎಬಿಲಿಟಿ ಇದೆ, ನಾನು ಪಾಸ್ ಆಗ್ತೀನಿ ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದರೆ ಆಲ್ಮೋಸ್ಟ್ ಆಲ್ ಅವರು ವಿನ್ ಆದಂಗೆ. ಯಾಕೆಂದರೆ ಮಕ್ಕಳು ಏನಾಗ್ಬಿಡುತ್ತೆ, ನಾನು ಎಕ್ಸಾಮ್ ಸರಿ ಬರೆದಿಲ್ಲ ಅಂತೇಳಿ ಪೇರೆಂಟ್ಸ್ಗಳಿಗೆಲ್ಲ ಹೆದರ್ಕೊಂಡು ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ. ಹೌದು, ಆ ಥರ ಯಾವ ಮಕ್ಕಳು ಯೋಚನೆ ಮಾಡಬಾರ್ದು. ಅದಕ್ಕೆ ಪೇರೆಂಟ್ಸು ಕೂಡ ಅಷ್ಟೇ ಸಹಕಾರಿ ಕೊಡಬೇಕು. ಅವರು ಉತ್ತಮವಾಗಿ ಬರೀದೇ ಇರಲಿ, ಅವ್ರಿಗೆ ಒಂದು ಧೈರ್ಯ ಕೊಡಬೇಕು. ಮತ್ತು ಬರೆಯೋಕ್ಕೆ ಅವಕಾಶ ಮುಂದೆ ಸಿಗುತ್ತೆ. ನಮ್ಮ ಮನೆಯಿಂದನೂ ಅದನ್ನು ಹೇಳ್ಕೊಂಬಂತಿರೋದು. ಆರಾಮಾಗಿ ಕೂಲಾಗಿ ನೀನೇನು ಓದಿದೆಯೋ ನೀನು ಅದನ್ನು ಎಕ್ಸ್ಪ್ಲೋರ್ ಮಾಡು, ಅಷ್ಟೇ ಇರೋದು. ಗಾಬರಿ ಬೇಡ, ಹೆದರಿಕೆ ಬೇಡ. ನೀನೇನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಏನು ಯುದ್ಧಕ್ಕೇನು ಹೋಗ್ತಾ ಇಲ್ಲ, ಏನನ್ನೋದು ನೀನು ಓದಿರೋದನ್ನು, ನೀನೇನು 1 ವರ್ಷ ಓದಿದೆಯೋ ಅದು ನಿನಗಿದು SSLC ಫಂಡಮೆಂಟಲ್ ಇದೆ, ಅದರಲ್ಲಿ ನೀನು ಅದನ್ನು ತೋರಿಸು, ಎಕ್ಸ್ಪ್ಲೋರ್ ಮಾಡು. ಒಳ್ಳೆ ಧೈರ್ಯ ಕೊಟ್ಟಿದ್ದೀರಾ ಸರ್. ಅದೇ ನಿನಗೆ ಒಳ್ಳೆ ಧೈರ್ಯ ಕೊಟ್ಟಿದ್ದೀರಾ. ಒಳ್ಳೆಯದು. ನಮ್ಮ 7 days ವಾಯ್ಸ್ ಪತ್ರಿಕೆ ಬಳಗದಿಂದ ನಿಮಗೆಲ್ಲರಿಗೂ ಶುಭ ಹಾರೈಕೆ.